ದರ್ಶನ್ ಎಷ್ಟೇ ದೊಡ್ಡ ಆಕ್ಟರ್ ಆಗಿದ್ರು ಅಷ್ಟು ಜನದ ಮಧ್ಯೆ ನಾನು ಇವತ್ತು ದೇವರಿಗೆ ಬೆಳಿಗ್ಗೆ ಪೂಜೆ ಮಾಡುವಾಗ ಕೇಳ್ಕೊಳ್ಳೋದು ದರ್ಶನ್ ಒಳ್ಳೇದಾಗ್ಲಿ, ಬೇಗ ಹೊರಗಡೆ ಬರ್ಲಿ. ಆಗುತ್ತೆ ಜೀವನದಲ್ಲಿ ಕೆಲವು ತಪ್ಪುಗಳು, ಕ್ಷಮೆ ಅನ್ನೋದು ಒಂದು ಇದ್ದೇ ಇದೆ. ಯಾಕೆಂದ್ರೆ ಪ್ರತಿಯೊಬ್ರು ಏನೇ ತಪ್ಪು ಮಾಡಿದ್ರು ಕ್ಷಮೆ ಮುಂದೆ ಇನ್ಯಾವುದೂ ಇಲ್ಲ. ಆ ಥರದೊಂದು ಕಾಲ ಬರುತ್ತೆ, ಖಂಡಿತ ದರ್ಶನ್ ಅವರು ಹೊರಗಡೆ ಬರ್ತಾರೆ. ಆದ್ರಿಂದ ಚಿತ್ರರಂಗಕ್ಕೆ, ಯಾಕೆಂದ್ರೆ ಒಬ್ಬ ಆಕ್ಟರ್ ಅಂದ್ರೆ ಆ ಲೆವೆಲಿನ ಆಕ್ಟರ್ಗೆ ಎಷ್ಟೋ ಸಂಸಾರಗಳು ನಡೆಯುತ್ತೆ. 2 ಪಿಕ್ಚರ್ 3 ಪಿಕ್ಚರ್ ಮಾಡಿದ್ರೆ 100 ಜನ ಊಟ ಮಾಡ್ತಾರೆ, 100 ಜನದ ಜೀವನ ನಡೆಯುತ್ತೆ. ಇಂಡಸ್ಟ್ರಿ ಆ ಒಂದು ಕಲೆಕ್ಷನ್ಗೆ ಇವತ್ತು ನೋಡಿ, ನಾವ್ ಹೇಳ್ಬೇಕು ಅಂದ್ರೆ ರಿಷಬ್ ಶೆಟ್ಟಿ ಅವರು, ನಾನು ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವ್ರನ್ನ ಬಹಳ ಅಡ್ಮೈರ್ ಮಾಡ್ತೀನಿ. ಒಬ್ರು ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಒಂದು ಪಿಕ್ಚರ್ನ ತಗೊಂಡೋಗೋದು ಅಂದ್ರೆ ಆ ಒಂದು ಲೋಕಲ್ ಕಥೆಯನ್ನ ತಗೊಂಡು, ಕಥೆ ಎಷ್ಟು ಮುಖ್ಯ. ಮತ್ತೆ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ್ದಾರೆ. ಸುಮ್ಮನಲ್ಲ 800 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವರಿಗೆ ಕನ್ನಡ ಚಿತ್ರರಂಗದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ, ಅವರಿಗೆ ಮುಂದೆ ಬೆಸ್ಟ್ ಆಫ್ ಲಕ್ ಕೂಡ ಹೇಳ್ತಾ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಿ. ಯಾಕೆಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು, ಬರೀ ಒಬ್ಬರೇ ಕೈ ಹಿಂಗಂತಿದ್ರೆ ಅದೇನು ಆಗೋದಿಲ್ಲ. ಅದರಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರಕ್ಕೆ ನಾವು ಈ ಫ್ಯಾನ್ಸ್ ವಾರ್ ಅಂತೀವಿ, ಸುಮ್ನೆ ಕೆಲವು ಗಲಾಟೆಗಳೆಲ್ಲ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ನಾವು ಅದನ್ನೆಲ್ಲ ಮರೆತು ನಾವೆಲ್ಲ ಸೇರಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದ ಭವಿಷ್ಯ ಇದೆ. ಯಾಕಂದ್ರೆ ಈಗಾಗಲೇ ತೋರಿಸ್ಬಿಟ್ಟಿದೆ ಒಂದು ಕನ್ನಡ ಚಿತ್ರ 800 ಕೋಟಿ ಮಾಡಬಹುದು ಅಂತ. ಸೊ ಎಲ್ಲ ಸೇರಿ ಮತ್ತೆ ಆ ಮಲ್ಟಿ ಸ್ಟಾರ್ ಸಿಸ್ಟಮ್ ಏನಿತ್ತು ಅದು ಬರಬೇಕು. ಬಂದ್ರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೂ ಒಂದು ಒಳ್ಳೆ ಧೈರ್ಯ ಬರುತ್ತೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡೋದಕ್ಕೆ. ಹೀಗೆ ರಕ್ತ ಕಾಶ್ಮೀರನ ಮುಗಿಸಿದೀವಿ. ಸದ್ಯದಲ್ಲೇ ಸೆನ್ಸಾರ್ಗೆ ಹೋಗಿದೆ. ಸೆನ್ಸಾರ್ ಇಂದ ಬಂದ ತಕ್ಷಣ ಈ ವಾರದಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ. ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಏನು ಕಡಿಮೆ ಇಲ್ಲ. ಈ ಒಂದು ಚಿತ್ರದಿಂದ ಈಗಾಗಲೇ ನನಗೆ ತಮಿಳಿಗೆ, ಹಿಂದಿಗೆ, ತೆಲುಗುಗೆಲ್ಲ ಡಬ್ಬಿಂಗ್ ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕತೆ ಅಂತದ್ದು, ಈ ಕತೆ ಇದೆಯಲ್ಲ, ಟೆರರಿಸಂ ಮೇಲೆ 4-5 ಜನ ಮಕ್ಕಳು ಸೇರ್ಕೊಂಡು ಹೇಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ಹೋಗಿ ಅಲ್ಲಿ ಹೀರೋ ಜೊತೆ ಸೇರ್ಕೊಂಡು ಅದನ್ನು ಧ್ವಂಸ ಮಾಡಿ ಬರ್ತಾರೆ ಅನ್ನೋದೇ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್. ಸೊ ತಾವೆಲ್ಲ ಬಂದಿದ್ದೀರಾ, ಟ್ರೈಲರ್ ಒಂದು ತೋರಿಸಿದೀವಿ, ಇಷ್ಟರಲ್ಲೇ ಸಿನಿಮಾನು ತೋರಿಸ್ತೀವಿ. ನೀವು ಇಷ್ಟು ದಿವಸ ಕೊಟ್ಟಿದ್ದ ಸಪೋರ್ಟ್ಗಿಂತ ಈಗ ನನಗೊಂದು ಹೆಚ್ಚಿನ ಸಪೋರ್ಟ್ ನೀವೆಲ್ಲ ಕೊಡಬೇಕು.